ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಒಳ್ಳೆ ಊಟ ಕೊಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಜನ ಖುಷಿಯಿಂದ ಬರ್ತಾ ಇದ್ದಾರೆ, ಮಾಡ್ತಾಯಿದ್ದೀವಿ. ಎಷ್ಟು ದಿವಸ ಬರ್ತಾರೋ ಅಷ್ಟು ದಿವಸ ಮಾಡ್ತೀವಿ, ಬರೋದ ಮುಚ್ಚಿಬಿಟ್ಟು ಮನೆಗೆ ಹೊಟ್ಟೋಗ್ಬಿಡ್ತೀವಿ, ಇಷ್ಟೇ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಇನ್ನೊಂದು ಒಳ್ಳೆ ಸ್ಟ್ರೀಟ್ ಫುಡ್ ತೋರ್ಸಕ್ಕೆ ಬಂದಿದ್ದೀನಿ ಗುರು. ಸೊ ಇದು ಬಂದು ನಿಮಗೆ ತುಮಕೂರು ರೋಡು ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ ಇದೆ. ಒಂದು 17 ವರ್ಷದಿಂದ ನಡ್ಸ್ಕೊಂಡು ಹೋಗ್ತಿರೋಂಥದ್ದು. ಸುತ್ತಮುತ್ತ ತುಂಬ ಜನಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅಫೋರ್ಡಬಲ್ ಪ್ರೈಸಲ್ಲಿ, ತುಂಬ ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಸ್ಟ್ರೀಟ್ ಫುಡು. ಮಟನ್ ಊಟ, ಚಿಕನ್ ಊಟ, ಬೋಟಿ ಊಟ, ತಲೆಮಾಂಸ ಊಟ ಎಲ್ಲ ಥರ ಸಿಗುತ್ತೆ ನಿಮಗೆ. ಕೈಮಾ ಉಂಡೆನೂ ಸಿಗುತ್ತೆ ಇಲ್ಲಿ. ಸೊ ಒಂಥರ ಸ್ಟ್ರೀಟ್ ಫುಡ್ ಅಲ್ವಾ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ರುಚಿಯಾಗಿರೋ ಮನೆ ಊಟ ಥರ ಇರುತ್ತೆ ನಿಮಗೆ ನಾನ್ ವೆಜ್ಜು. ಸೊ ಹೋಗಿ ಓನರ್ ಹತ್ರ ಮಾತಾಡ್ಸ್ಕೊಂಡು ಏನೇನು ಸಿಗುತ್ತೆ ತಿಳ್ಕೊಂಡು ನಾವು ಕೂಡ ಊಟ ಮಾಡ್ಕೊಂಡು ಬರೋಣ. ಮಧ್ಯಾಹ್ನದ ಬಾಡೂಟ ಇವತ್ತು ಇಲ್ಲೇ. ಸೊ ಬನ್ನಿ ಹೋಗೋಣ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಡು ಬನ್ನಿ. ರಾಯಲ್ ವಾಕ್ ಇದೆ, ರಾಯಲ್ ವಾಕ್ ಅಪೋಸಿಟಲ್ಲೇ ನಿಮಗೆ ನೈಸ್ ರೋಡ್ ಎಂಡ್ ಆಗುತ್ತೆ. ತುಮಕೂರು ರೋಡ್ ನೈಸ್ ರೋಡ್ ಎಂಡ್ ಆಗುತ್ತಲ್ಲ, ನೈಸ್ ರೋಡಿಂದ ನಿಮಗೆ ಮಾಧವರ ಮೆಟ್ರೋ ಕಡೆಗೆ ಬಂದರೆ ತಿರುಗಿಸ್ಕೊಂಡು ಲೆಫ್ಟಲ್ಲೇ ಇರೋವಂಥದ್ದು ಕಾರ್ಟು. ರೆಗ್ಯುಲರಾಗಿ ಮಧ್ಯಾಹ್ನ ಊಟ ಸಿಗುತ್ತೆ ನಿಮಗಿಲ್ಲಿ. ಸೊ ಬನ್ನಿ. ಮುದ್ದಕ್ಕೆ ಯಾವನ ಮುದ್ದೆಗೇನಪ್ಪ? ವೆಜ್ಜಾ? ಇದು ಸೇರ್ವಾ, ಚಿಕನ್ ಸೇರ್ವಾ. ಇದು ಮಸಾಲೆ, ಬೋಟಿ ಮಸಾಲ. ಹಾಂ, ಇದು ತಲೆ ಮಾಂಸ ಸಾಂಬಾರು, ತಲೆ ಮಟನ್ ಸಾಂಬಾರು. ಇದು ತಲೆ ಮಟನ್ ಫ್ರೈ. ಇದು ಹಾಂ, ಎರಡು ಸಿಗುತ್ತೆ. ತಲೆ ಮಟನ್ ಫ್ರೈ ನೋಡಿ. ಇದು ಚಿಕನ್ ಫ್ರೈ. ಇದು ಬಟರ್ ಚಿಕನ್ನು, ಚಿಕನ್ ಫ್ರೈ, ಬಟರ್ ಚಿಕನ್ ಸ್ಕಿನ್ ಔಟು. ಹಾಂ ನೋಡಿ, ಇದು 70 ರುಪೀಸು. ತಲೆ ಮಟನ್ 80 ನೋಡಿ. ಇದು ಬೋಟಿ ಮಸಾಲ ಇದು. ಹಾಂ ಹಾಂ, ಮಸಾಲ ಇದು ಬೋಟಿ ಮಸಾಲ. ಇದು 70, ಒಂದು 20 ರೂಪಾಯಿ. ಹಾಂ, ಇದು ಬ್ಲಡ್ ಫ್ರೈ 30 ರೂಪಾಯಿ. ಹಾಂ, 30, 40 ಇದು. ಹೌದು, ಜನ ಬಂದಂಗೆ, ಬಡವರು ಶ್ರೀಮಂತರು ನೋಡಿ ತಗೊಂತೀವಿ. ಹಾಂ, 17 ವರ್ಷ ಆಯಿತು. 17 ವರ್ಷ ಇದೇ ಜಾಗ. ಹೋಟ್ಲ್ ಹೆಸರು ಕಾಲಭೈರವ ಮಿಲಿಟ್ರಿ ಹೋಟೆಲ್ ಅಂದ್ಬಿಟ್ಟು. ಹ್ಞೂ, ಆಮೇಲೆ ನೋಡಿ ಇಲ್ಲಿ ಬಂದು ಬಿರಿಯಾನಿ ಇದೆ ನೋಡಿ. ಇದು ಬಿರಿಯಾನಿನೂ ಮಾಡ್ತೀವಿ. ಬಿರಿಯಾನಿ ಕಮ್ಮಿ, ಬಿರಿಯಾನಿ ಯಾರು ಮಧ್ಯಾಹ್ನ ಟೈಮ್ ತಿನ್ನಲ್ಲ. ಇದು ಮಟನ್ನು. ಇದು ಟಗರ, ವಾತ, ಮೇಕೆ ಎಲ್ಲ ಇರುತ್ತೆ, ಎಲ್ಲ ಇರ್ತದೆ. ಹಾಂ, ಗುಡೇಬಾಡ್ ಥರ ಒಳ್ಳೆ ಊಟ. ಮಟನ್ 140 ರೂಪಾಯಿ. ಇದು ಮಟನ್ ಒಂದು ಪ್ಲೇಟ್ 140. ಇದು ಒಂದು ಪ್ಲೇಟ್ 140. ಇದು ಇದಾದಮೇಲೆ ನೋಡಿ ಕೈಮಾ ಉಂಡೆ. ಹಾಂ, ಕೈಮಾ ಇದೆ ನೋಡಿ. ಕೈಮಾ 1 ಪೀಸ್ 30 ರೂಪಾಯಿ. ಮಟನ್ ಕೈಮಾ ಇದು. ಇದಾಯ್ತಾ ನೋಡಿ. ಇದೆಲ್ಲ ಪರೋಟ, ಚಪಾತಿ. ಇದು 2 ಪೀಸ್ 30 ರೂಪಾಯಿ. ಪರೋಟ ಆಗಲಿ ಚಪಾತಿ ಆಗಲಿ. ಹಾಂ ಹೌದು, ಎಲ್ಲ ಅಲ್ಲೇ ರೆಡಿ ಆಗಿಬಿಡುತ್ತೆ. ಇದೊಂದು. ಆಮೇಲೆ ಮೊಟ್ಟೆ ಇದೆ 10 ರೂಪಾಯಿ. ಇದು ಡಬ್ಬದಲ್ಲೇ ಕೊಡ್ತೀವಿ ಪಾರ್ಸಲ್ಲು. ತಟ್ಟೆ ಒಂದು ಕವರ್ ಒಂದು ಚೇಂಜ್ ಮಾಡಬೇಕು, ಬೇರೆ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಬಾಕ್ಸ್ ಮಾಡ್ತಾ ಇದ್ದೀವಿ. ಹೌದು, ಒಂದು ಫಸ್ಟು ಅಡಿಕೆ ಪಟ್ಟಿ ಕೊಡ್ತಿದ್ವಿ. ಅಡಿಕೆ ಪಟ್ಟಿ ಬಂದು 6 ರೂಪಾಯಿ ಬಿದ್ದೋಗ್ಬಿಡ್ತದೆ. 5 ರೂಪಾಯಿ 6 ರೂಪಾಯಿ ಬಿದ್ದೋಯ್ತದೆ. ಈಗ ಏನಾಗ್ಬಿಡ್ತಾನೆ, ದಿವಸಕ್ಕೆ 500 400 ಮಾಡ್ದು ಅಂದರೆ ಅದಕ್ಕೆ ಅರ್ಧ ದುಡ್ಡು ಹೊರಟೋಗ್ಬಿಡ್ತದೆ. ಹಾಂ, ಮಾಡ್ಬೋದು, ಅದು ಮಾಡ್ತೀವಿ. ಅದೇ ಸ್ವಲ್ಪ ಚೇಂಜ್ ಮಾಡ್ತಿದ್ದೀವಿ ಈಗ ಸದ್ಯಕ್ಕೆ. ಒಂದು ಸ್ವಲ್ಪ ಈ ಟೇಸ್ಟ್ ಚೆನ್ನಾಗಿರಬೇಕು, ಹುಡುಕಿ ಮಾಡ್ತಾರೆ ಜನ. ಮೇಯ್ನ್ ಈಗ ಯಾರು ಸ್ಟಾರ್ ಹೋಟ್ಲಿಗೆ ಹೋಗಲ್ಲ, ಯಾವುದು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಲ್ಲ, ಫುಟ್ಪಾತಲ್ಲಿ ಬರ್ತಾರೆ. ಯಾಕಂದರೆ ಕೊಡೋ ದುಡ್ಡಿಗೆ ಊಟ ಟೇಸ್ಟ್ ಆಗಿರುತ್ತೆ, ತಿನ್ನೋಕ್ಕೋಸ್ಕರ ಬರ್ತಾರೆ ಜನ. ಅದು ಎಲ್ಲರಿಗೂ ಆರೋಗ್ಯಕರ ಹೋಗೋದು. ಆರೋಗ್ಯವಾಗಿ ಫುಡ್ ಅನ್ನೋದು ಮನುಷ್ಯ ತಿನ್ನೋದೇ ಬದುಕೋಕ್ಕೋಸ್ಕರ. ಅನ್ನ
ಅದನ್ನು ಅವರು ಅದನ್ನು ಅರ್ಥ ಮಾಡ್ಕೊಂಡು ಕೊಡ್ಬೇಕು ಅದನ್ನ. ಇದು ಊಟ ಅಲ್ವಾ ಮನುಷ್ಯ ಪುಡಿ ಚೆನ್ನಾಗಿ ನಾವು ಇವತ್ತು ತಿಂತಿಲ್ಲ, 8-9 ವರ್ಷ ತಿಂತಾ ಇದೀವಿ. ಅಂದರೆ ನಾವು ಸಂಡೆ ಊರಿಗೆ ಹೋಗ್ತಿರೋದಲ್ಲ, ನಮ್ಮ ಶಿವಗಂಗೆ ಐತೆ ನಮ್ಮೂರು, ಹಿಂಗೆ ಬರ್ಬೇಕಾದ್ರೆ ಸಣ್ಣ ತಿನ್ಕೊಂಡು ಹೋಗ್ತಿರ್ತೀವಿ ನಾವು. ಕಾಲಭೈರವೇಶ್ವರ ಮಿಲ್ಟ್ರಿ ಹೋಟೆಲ್ ಅಂತ ತಲೆ ಮಾಂಸ, ಬೋಟಿ, ಚಿಕನ್ನು, ಮಟನ್ನು, ಕೈಮಾ, ಆಮೇಲೆ ಬಿರಿಯಾನಿ, ಬ್ಲಡ್ ಫ್ರೈ, ಮುದ್ದೆ ಎಲ್ಲ ಸಿಗುತ್ತೆ. 17 ವರ್ಷದಿಂದ ಮಾಡ್ತಾಯಿದ್ದೀವಿ. ಟೈಮಿಂಗ್ಸು 12 ಗಂಟೆಯಿಂದ 4:15 ತನಕ ಇರ್ತೀವಿ. ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಒಳ್ಳೆ ಊಟ ಕೊಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಜನ ಖುಷಿಯಿಂದ ಬರ್ತಾಯಿದ್ದಾರೆ, ಮಾಡ್ತಾಯಿದ್ದೀವಿ. ಎಷ್ಟು ದಿವಸ ಬರ್ತಾರೋ ಅಷ್ಟು ದಿವಸ ಮಾಡ್ತೀವಿ, ಬರ್ದ ಮುಚ್ಬಿಟ್ಟು ಮನೆಗೆ ಹೊಟ್ಟೋಗ್ಬಿಡ್ತೀವಿ. ಇಷ್ಟೇ. ಐಟಮ್ಸ್ ಎಲ್ಲ ಇಲ್ಲೇ ನಾವು ಲೋಕಲಲ್ಲೇ ತಗೊತೀವಿ, ಎಲ್ಲ ನಾವು ಇಲ್ಲೇ ತೊಗೊಂಡು ಎಲ್ಲ ಇಲ್ಲೇ ಪ್ರತಿ ರೆಡಿ ಮಾಡಿಬಿಟ್ಟು ಮಾಡ್ತೀವಿ. ಈಗ ಬೋಟಿ 70 ರೂಪಾಯಿ ಆಗುತ್ತೆ, ತಲೆ ಮಾಂಸ 80 ರೂಪಾಯಿ, ಮಟನ್ 140, ಬೋಟಿ ಎಲ್ಲ 70 ರೂಪಾಯಿ, ಚಿಕನ್ 70 ರೂಪಾಯಿ, ಮಟನ್ 140, ಬ್ಲಡ್ ಎಲ್ಲ 30-40, 2 ಪರೋಟ 30, 2 ಚಪಾತಿ 30. ಎಲ್ಲ ಒಂದು ಲೆಕ್ಕದಲ್ಲಿ ಪರವಾಗಿಲ್ಲ ಇರೋದ್ರಲ್ಲಿ. ನಮಗೆ ಕಮ್ಮಿ ಅನಿಸ್ತದೆ, ಕೊಡೋರ್ಗೊಂದು ಸ್ವಲ್ಪ ಜಾಸ್ತಿ ಅನಿಸ್ಬೋದು ಅಷ್ಟೇ. ನಮಗಂತೂ ಈ ಬೇರೆ ಕಡೆಗೆ ಹೋದ್ರೆ ಸ್ವಲ್ಪ ಎಲ್ಲ ಕಡೆ ಕಮ್ಮಿ ಇದೆ, ಆ ಥರ ಇದೆ. ಒಳ್ಳೆ ಐಟಮ್ ಕೊಡಬೇಕು ಅಂದರೆ 10 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಚೆನ್ನಾಗಿರೋ ಐಟಮ್ಗಳು ಎಲ್ಲರೂ ಚೆನ್ನಾಗೇ ಮಾಡಬೇಕು ಅಂತಲೇ ಮಾಡೋದು, ಅವರವ್ರು ಇದ್ರ ಮೇಲೆ ಹೋಗುತ್ತೆ ಅಷ್ಟೇ. ದುಡ್ಡು ಬರೋದು ಆಮೇಲೆ, ಫಸ್ಟು ಜನ ಬರಬೇಕು, ಜನ ಬಂದಮೇಲೆ ದುಡ್ಡು. ಏನೂ ಇದಿಲ್ಲ, ನಾವು ಯಾರಿಗೇನು ಪ್ರಚಾರ ಮಾಡಿಲ್ಲ, ಏನಿಲ್ಲ, ಎಲ್ಲ ಅವರವರೇ ಮಾಡ್ಕೊ ಅವರೇ ಬಂದಿರೋದು. ಇವತ್ತೇ ಫಸ್ಟು ನೀವು ಬಂದು ನಮಗೆ ಕೇಳಿರೋದು, ಇವತ್ತೇ ಫಸ್ಟು ನಿಮಗೆ ಹೇಳ್ತಾ ಇರೋದು ಅಷ್ಟೇ. ನಾವೇನು ಇಲ್ಲಿ ಮಾಡೋದ್ರಿಂದ 4 ಜನಕ್ಕೂ ಊಟ ಸಿಗ್ತದೆ, ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಇದ್ದೀವಿ ಅಷ್ಟೇ ಕಷ್ಟಪಟ್ಟು. ಯಾರೋ ಮೊನ್ನೆ ಇದ್ರಲ್ಲಿ ಬರ್ತಾಯಿದೆ ಅಂತ ಬಂದು ಹೇಳ್ತಿದ್ರು ಸರ್. ಎನಿ ಟೈಮು ಬರ್ತಾ ಇರ್ತೀವಿ. ತಮಿಳ್ನಾಡನ್ನು ಕರ್ಕೊಂಬಂದಿದ್ದೀವಿ ನಮ್ಮ ಜೊತೆ ಪಾರ್ಟ್ನರ್ನ. ಸೂಪರಾಗಿದೆ ಊಟ, ಸಖತ್ತಾಗಿದೆ, ತಿಂತಾಯಿದ್ದೀವಿ. ಈಗಲೂ ಎಂಜಾಯ್ ಮಾಡ್ತಾಯಿದ್ದೀವಿ. ನಾವು ಬಂದು ಆಲ್ಮೋಸ್ಟ್ ನಾವು ಇದೇ ಮಟನೇ ತಿನ್ನೋದು. ಚೆನ್ನಾಗಿದೆ, ಸೂಪರಾಗಿದೆ. ಜಿಂದಾಲಲ್ಲಿ ಫ್ರೀ ಊಟ ಆದರೂ ಇಲ್ಲಿ ಬರ್ತಾರೆ. ಇಂಡಿಯರು ಮುದ್ದೆ ತಿನ್ನಲ್ಲ, ನಮ್ಮ ಹತ್ರ ಒಂದು 3-4 ಮುದ್ದೆ ತಿಂತಾರೆ. ಸೂಪರ್ ಅಲ್ಲ? ಮುದ್ದೆ ಮಟನ್ ತೊಗೊಂಡಿದ್ದೀವಿ. ಮುದ್ದೆ ಮಟನ್ ಊಟ ಸಕ್ಕತ್ತಾಗಿರುತ್ತೆ. 140 ರೂಪಾಯಿ ಮಟನ್ ಗುರು, ಸಾಕಲ್ವಾ? ಇನ್ನೇನು ಬೇಕು? 150-140 ರೂಪಾಯಿ ಹೋದರೆ ಮುದ್ದೆ ಮಟನ್ ಊಟ ಸಿಕ್ಬಿಡುತ್ತೆ. ಬೇಡ ಬೇಡ ಬೇಡ, ಮಟನ್ ನಾರ್ಮಲ್ ಮಟನ್ ಎಷ್ಟು ಬರುತ್ತೆ ಒಂದು ಪ್ಲೇಟ್ಗೆ ಅಷ್ಟೇ ಹಾಕಿ. ಮಟನ್ನೇ ತಿನ್ನೋಣ, ಬೇರೆ ಎಲ್ಲ ಸಿಗುತ್ತೆ, ಮಟನ್ನೇ ತಿನ್ನೋಣ. ಒಂದು ಕೈಮೆ ಉಂಡೆ ಹಾಕ್ಬಿಡಿ, ಹಂಗೆ ಹಿಡ್ಕೊಂಡಿಲ್ಲ, ಹಿಡ್ಕೊಂಡು. ಹಾಂ ಸಾಕು. ಸೊ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ ನೋಡಿ ಗುರು, ಸೌತೆಕಾಯಿ, ಈರುಳ್ಳಿ ಇವೇನಾದ್ರು ತೊಗೋಬೋದು. ಸೌಟಿಕ್ಕಿದೆ ಗುರು, ಕೈಯೆಲ್ಲ ಹಾಕೋಂಗಿಲ್ಲ ಯಾರೂ. ಸೌತೆಕಾಯಿ ಎತ್ಕೊಬಿಡೋಣ, ಬರ್ತಾನೆ ಇಲ್ಲ. ಸೂಪರು. ಸ್ಟ್ರೀಟ್ ಫುಡ್ಡಲ್ಲಿ ಇವತ್ತೇ ಫಸ್ಟ್ ನಾನು ಈ ಥರ ಬಕೆಟಲ್ಲಿ ಸೌತೆಕಾಯಿ ನಿಂಬೆಹಣ್ಣೆಲ್ಲ ಇಟ್ಟು ನಿಮಗೆ ಸೌಟ್ ಇಟ್ಟಿದ್ದಾರೆ, ಕೈಯೆಲ್ಲ ಯಾರು ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಹೈಜೀನಾಗಿ ಕೂಡ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಇಲ್ಲಿ. ಬಿಸಿ ಬಿಸಿ, ಮಟನ್ ಅಂತೂ ಬಿಸಿ ಬಿಸಿನೇ ಇದೆ ಇನ್ನು. ಬಟ್ ಕವರ್ ಯೂಸ್ ಮಾಡ್ತಿದ್ದಾರೆ, ಅದೊಂದು ಮಾತ್ರ ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ. ಅದಾದಮೇಲೆ ನನಗೆ ನಾನು ಹೇಳಿದ್ಮೇಲೆ ಈ ಒಂದು ಏನಂತಾರೆ, ಈ ಕವರ್ಗೆ ಏನಂತಾರೆ, ಈ ಕವರ್ ಹಾಕ್ತಿದ್ದಾರೆ. ಇದು ಓಕೆ, ಈ ಕವರ್ ಓಕೆ. ಅದು ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಬೇಡ ಅಂತ ಹೇಳಿದೆ. ಪಾಪ ಅವರು ಚೇಂಜ್ ಮಾಡಾಕ್ಬಿಟ್ರೆ ಎಲ್ಲನೂ. ಇವಾಗ ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಟ್ರು, ಈ ಕವರ್ ಹಾಕಿದ್ರು. ಯೂಸ್ ಮಾಡಲ್ವಂತಿನ ಮೇಲೆ ನೀವ್ಯಾರಾದ್ರೂ ಬಂದರೆ ಇನ್ ಕೇಸ್ ಯೂಸ್ ಮಾಡಿದ್ರೆ ಹೇಳಿ, ಕವರ್ ಹಾಕಬೇಡ ಸಾರ್, ಒಂದು 5 ರೂಪಾಯಿ ಜಾಸ್ತಿ ತೊಗೊಂಬಿಡಿ, ಕವರ್ ಹಾಕಬೇಡಿ, ಹೆಲ್ತ್ ಎಲ್ಲ ಹಾಳಾಗ್ಬಿಡುತ್ತಲ್ವಾ. ಸೊ ಮಟನ್ ಊಟಕ್ಕೆ ಇಷ್ಟು ಮಟನ್ ಕೊಡ್ತಾರೆ ಕೂಡ 140 ರೂಪಾಯಿಗೆ ಇಷ್ಟೊಂದು ಮಟನ್. ಒಂದು ಮುದ್ದೆ, ಒಂದು ಕೈಮಾ ಉಂಡೆ ತೊಗೊಂಡಿದ್ದೀನಿ ನೋಡೋಣ ಅಂತ. ಗಟ್ಟಿಯಾಗಿತ್ತು ಗ್ರೇವಿ ಅಲ್ವಾ, ಅದಕ್ಕೋಸ್ಕರ. ಆಹಾ,
ಮಸಾಲೆ ಭರಿತವಾಗಿದೆ. ನೋಡ್ಬಿಡೋಣ, ಫಸ್ಟ್ ಕೈಮನೆ ಟ್ರೈ ಮಾಡ್ತೀನಿ. ಒಳಗಡೆ ಫುಲ್ಲು ನಿಮಗೆ ಹುರ್ಗಡ್ಲೆಲ್ಲ ಸ್ವಲ್ಪ ತರ್ತರಿಯಾಗಿ ಹಾಕಿರೋ ಥರ ಚೆನ್ನಾಗಿದೆ ಗುರು. ಸೀರಿಯಸ್ ಆಗಿ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಳ್ಳಿಗಳ ಕಡೆ ಮಟನ್ ಸಾಂಬಾರಿಗೆ ಈ ಕೈಮಾ ಉಂಡೆನ ಹಾಕಿ ಮಾಡ್ತಾರೆ. ಈ ಚಕ್ಕೆ ಲವಂಗ ಎಲ್ಲ ಒಂದು ಹದವಾಗಿ ಹಾಕಿ ಒಂದು ಚೆನ್ನಾಗಿ ಮಾಡ್ತಾರೆ. ಆ ರುಚಿ ಏನು ಗೊತ್ತಾಗುತ್ತಲ್ಲ, ನೀವು ಹಳ್ಳಿಗಳಲ್ಲಿ ತಿಂದಿರ್ತೀರ, ಆ ರುಚಿ ನಿಮಗೆ ಇಲ್ಲಿ ಸಿಗುತ್ತೆ. ತುಂಬ ಮಟನ್ನು ಜಾಸ್ತಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಕರೆಕ್ಟಾಗಿದೆ. ತುಂಬಾ ಮಟನ್ ಸಿಗೋಲ್ಲ, ಕಮ್ಮಿ ನಾರ್ಮಲಾಗಿದೆ ಮಟನು. ಹುರ್ಗಡ್ಲೆ ಸ್ವಲ್ಪ ಜಾಸ್ತಿ ಬಾಂಡಿಂಗ್ ಇದೆ, ಬಟ್ ರುಚಿ ಇದೆ. ಒಟ್ಟಿನಲ್ಲಿ ಟೇಸ್ಟಿಯಾಗಿದೆ. ಆಹಾ, ಮಟನ್ ನೋಡ್ತಿದ್ರೆ ಖುಷಿಯಾಗುತ್ತೆ. ನಾನು ಬೋಟಿ ಗೀಟಿ ಎಲ್ಲ ಇದೆ, ಎಲ್ಲ ಬಿಟ್ಬಿಟ್ಟು ಮಟನ್ ತಗೊಂಡಿದ್ದೀನಿ. ಯಾಕೇಳಿ ಮಟನ್ನು 140 ರೂಪಾಯಿಗೆ ಸಿಗ್ತೈತೆ, ವರ್ತು ಅನಿಸ್ತು. ಆಮೇಲೆ ಮಟನ್ ಅಷ್ಟೇ ಇಲ್ಲಿ ನಿಮ್ಗೆ ತುಂಬ ಬೆಂದೋಗಿಲ್ಲ. ಈ ಏನಂತಾರೆ ಬಾಡು, ಗುಡೆಬಾಡಲ್ಲಿ ಇರ್ತದಲ್ಲ ನಿಮಗೆ ಎಲ್ಲ ಮಿಕ್ಸ್ ಮಾಡಿ, ಆ ಥರ ಮೇಕೆ ಮಟನು, ನಮ್ಮ ಕುರಿ ಮಟನು, ಟಗರು ಮಟನು ಎಲ್ಲ ಮಿಕ್ಸ್ ಅಂತೆ. ಮಟನ್ ಊಟ ಮಾತ್ರ ಸಂತೆ ಮಟನ್ ಊಟ ಇದ್ದಂಗಿದೆ. ಸಾಕಾಗಿದೆ, ರುಚಿಯಾಗಿದೆ. ಮಟನ್ ಕಚ್ತಾ ಇದ್ರೆ ರುಚಿ. ಮಟನ್ ಫ್ಲೇವರೇ ಇಲ್ಲಿ ಸಿಗೋರು ಮಟನ್ ಫ್ಲೇವರೇ ಬೇರೆ ಗುರು. ನಾರ್ಮಲಾಗಿ ದೊಡ್ಡ ರೆಸ್ಟೋರೆಂಟಲ್ಲಿ ತಿಂತೀವಲ್ಲ, ಅಲ್ಲಿ ಸಿಗೋ ಮಟನ್ ಫ್ಲೇವರೇ ಬೇರೆ. ಬಟ್ ಇಲ್ಲಿ ರುಚಿ ಜಾಸ್ತಿ ಇದೆ ಅನಿಸುತ್ತೆ. ನಿಮ್ಮ ಮನೇಲಿ ಮಾಡ್ಕೊಂಡು ತಿಂತೀವಿ, ಮಡಕೆಯಲ್ಲಿ ಮಾಡ್ಕೊಂಡು ತಿಂತೀವಿ ನೋಡಿ, ಆ ಥರ ಟೇಸ್ಟ್ ಇದೆ. ಮಟನ್ ಅಷ್ಟೇ ನೋಡಿ ಹೆಂಗಿದೆ ಅಂತ. ಪೀಸಸ್ಸು ನಿಮಗೆ ತುಂಬ ಸಣ್ಣ ಏನಿಲ್ಲ, ದಪ್ಪ ಪೀಸೇ ಕೊಡ್ತಾರೆ ನೋಡು, ದಪ್ಪ ಪೀಸೇ. ಆಮೇಲೆ ಹೆವಿ ಚರ್ಬಿನೂ ಇಲ್ಲ ಇದರಲ್ಲಿ. ಕಂಡ ಮಾಂಸ ಚೆನ್ನಾಗಿ ಸಿಗುತ್ತೆ ನಿಮಗೆ, ಚರ್ಬಿನೂ ಜಾಸ್ತಿ ಇಲ್ಲ ನೋಡಿ ಈ ಥರ. ಆಮೇಲೆ ತುಂಬ ಅಗಿಬೇಕು ಅಂತಲೂ ಇಲ್ಲ, ಬಟ್ ಮಟನ್ ಸೇರೋ ಮಾತ್ರ ಸಿಕ್ಕಾಪಟ್ಟೆ ಫ್ಲೇವರ್ಫುಲ್ ಆಗಿದೆ. ನನಗೆ ಬಿಡೋಕ್ಕೆ ಮನ್ಸ್ಬತ್ತಿಲ್ಲ. ಹೆವಿ ಫ್ಲೇವರ್ಫುಲ್ ಆಗಿದೆ ಮಟನ್ ಸಾಂಬಾರು ಮಾತ್ರ. ಈ ಎಣ್ಣೆ ಒಳಗೇನೋ ಸಿಕ್ಬಿಟ್ರೆ, ಗುಂಡಾಕೋರ್ಗೇನೋ ಸಿಕ್ಬಿಟ್ರೆ, ಎಣ್ಣೆಗಿನ ಜಾಸ್ತಿ ಸೇರೋನೇ ಕುಡ್ಕೊಂಡ್ಬಿಡ್ತೀರಾ ಎಣ್ಣೆ ಜೊತೆ, ಅಷ್ಟೊಂದು ಚೆನ್ನಾಗಿದೆ ಸೇರ್ವ. ಮೊದಲೇ ಹೇಳ್ಬೇಕಾ, ಮಟನ್ ಸೇರೋ ಎಷ್ಟು ಚೆನ್ನಾಗಿರೋದು. ಮುದ್ದೆಗೆ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಸೀರಿಯಸ್ಲಿ ಒನ್ ಆಫ್ ದಿ ಬೆಸ್ಟ್ ಮಟನ್ ಸೇರ್ವ. ಮಟನ್ನು ತುಂಬ ಕಡೆ ನಾನು ಟ್ರೈ ಮಾಡಿದ್ದೀನಿ, ಕೆಲವೊಂದು ಕಡೆ ಇದೇ ಥರ ತಿಂದಿದ್ದೀನಿ. ತುಂಬ ದಿನ ಆಯಿತು ಈ ಥರ ಒಂದು ಮಟನ್ ಸೇರ್ವ ತಿಂದು. ಬಾಯಲ್ಲೆಲ್ಲ ನೀರಂತೂ ನನಗಂತೂ ಸಿಕ್ಕಾಪಟ್ಟೆ ಬರ್ತಿದೆ. ಸೀರಿಯಸ್ಲಿ ಈ ಬಂದರೆ ಮಟನ್ ಊಟ ಮಾತ್ರ ಟ್ರೈ ಮಾಡಿ, ಮಿಸ್ ಮಾಡಿಬಿಡಿ. ಜಿಡ್ಡು ಇದೆ ಮಟನಲ್ಲಿ ಚರ್ಬಿ ಇಲ್ಲ, ಬಟ್ ಮಟನ್ ತಿಂತಾಯಿದ್ರೆ ನಿಮಗೆ ಕೈಯಲ್ಲಿ ಬಾಯಲ್ಲಿ ಜಿಡ್ಡು ಆ ಫೀಲು ಸಿಗುತ್ತೆ. ಫಸ್ಟ್ ಕ್ಲಾಸ್ ಮಟನ್ ಊಟ ಮುಗಿಸ್ಕೊಂಡು ತಲೆ ಮಾಂಸ ಇದೆ, ಬೋಟಿ ಇದೆ, ನೋಡೋಣ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ತಗೊಬರ್ತೀನಿ ತಾಳಿ. ನೋಡ್ಗುರು, ಪಾರ್ಸಲು ಕೂಡ ಸಿಕ್ಕಾಪಟ್ಟೆ ಹೋಗುತ್ತೆ. ಯಾರು ಇಲ್ಲಿ ಬರೋಲ್ಲ ಅನ್ನೋಂಗಿಲ್ಲ. ಆಫೀಸಲ್ಸು ಬರ್ತಾರೆ, ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಇನ್ನೇನು ಮನೇಲಿ ಮಾಡ್ಕೊಳ್ಳೋ ಬದಲು ಇಷ್ಟು ರುಚಿಯಾಗಿರೋ ಮಟನ್ ಇಲ್ಲೇ ಸಿಕ್ಕರೆ ಯಾಕೆ ಬಿಡ್ತಾರೆ ಅಲ್ವಾ? ಗುದ್ದಾಡ್ಕೊಂಡು ತಿನ್ಕೋಯ್ತಾರೆ. ಒಳ್ಳೆ ಊಟ ಕೊಡ್ತಾರೆ, ಅದಕ್ಕೆ ನಾವು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಬಂದಾಗ ಯಾವಾಗ ಬಂದಾಗ ಇಲ್ಲಿ ಪಾರ್ಸಲೇ ತೊಗೊಂಡು ಹೋಗ್ತೀನಿ. ನಮ್ಮ ಮನೆಯವರು ತುಂಬ ಇಷ್ಟ. ಹೌದಾ? ಒಳ್ಳೆ ಊಟ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಮಟನ್ ಊಟದ್ದು ಕೈ ತೊಳೆದೆ ನೋಡಿ, ಜಿಡ್ಡು ಆ್ಯಕ್ಚುಲಿ ಮಟನಲ್ಲಿ ಇರೋ ಜಿಡ್ಡು ಹಿಂಗಿರ್ಬೇಕಂತೆ. ನನಗೆ ಕ್ವಶನ್ ಏನಂದರೆ, ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಜಿಡ್ಡು ಬರೋಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ. ತೊಳೆದಾಕ್ಬಿಡ್ತಾರೆ, ಏನೋ ಜಾಳ್ಸಾಕ್ಬಿಡ್ತಾರೆ ಅನ್ಸುತ್ತೆ ಮಟನ್ನ. ಬಟ್ ಇಲ್ಲಿ ನೋಡಿ, ಈ ಮಟನಲ್ಲಿ ಜಿಡ್ಡು ಏನಿದೆ ಅಲ್ವಾ, ಘಮ್ ಅಂತಿರುತ್ತೆ. ನೀವು ಕೈ ತೊಳೆದ್ಬಿಟ್ರು ಸಾಯಂಕಾಲವರೆಗೂ ಈ ಘಮ್ಮ ಏನಿರುತ್ತಲ್ಲ, ಇದು ಹಿಂಗೆ ಇರುತ್ತೆ. ಅಷ್ಟೊಂದು ಜಿಡ್ಡಿತ್ತು, ಬಟ್ ರುಚಿಯಾಗಿತ್ತು ಮಟನ್ ಕೂಡ. ಬಾಯಿಗೆ ಆ ಜಿಡ್ಡು ಫೀಲು ಸಿಕ್ತಿತ್ತು. ಈಗ ನಾನು ಚಪಾತಿ ತೊಗೊಂಡಿದ್ದೀನಿ, ರೈಸು ಸಿಗುತ್ತೆ, ಪರೋಟ ಸಿಗುತ್ತೆ, ಬಟ್ ನಾನು ಚಪಾತಿ ತೊಗೊಂಡೆ. ಚಪಾತಿಗೆ ಬೋಟಿ ತೊಗೊಂಡಿದ್ದೀನಿ. 2 ಪೀಸು ತಲೆ ಮಾಂಸ ಗೊಜ್ಜು ಸಿಗುತ್ತೆ, ಆಮೇಲೆ ಗ್ರೇವಿನೂ ಸಿಗುತ್ತೆ. ನಾನು ಫ್ರೈ ಗೊಜ್ಜು ತೊಗೊಂಡಿದ್ದೀನಿ. ಒಂದಿನಂತೆ ತಲೆ ಮಾಂಸ ಇಲ್ಲಿ ಜಾಸ್ತಿ ಸಾಫ್ಟ್ ಇಲ್ಲ. ನಾರ್ಮಲಾಗಿ ಎಷ್ಟೊಂದು ಕಡೆ ಸ್ಟ್ರೀಟ್ ಫುಡ್ರಲ್ಲಿ ತುಂಬ ಬೇಯಿಸ್ಕೊಡ್ತಾರೆ, ಸಾಫ್ಟ್. ಅವ್ರು ಕರ್ಗೋಯ್ತದೆ ಬಾಯಲ್ಲಿ, ಕೈಯಲ್ಲಿ ಹಿಂಗೆ ಅಂದರೆ ಇಸ್ಕೋಗುತ್ತೆ. ಬಸ್ ಇದು ಸ್ವಲ್ಪ ಅಗಿಬೇಕು. ಆ ಗ್ರೇವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಇವ್ರೇನು ಮಸಾಲೆ ಹಾಕ್ತಾರೆ ಮನೆಗೆ ತಗೋಬೇಕು ಇಸ್ಕೊಂಡು. ಚೆನ್ನಾಗಿದೆ. ಮಟನ್ ಸಾಂಬಾರಿಗೆ ಇದಕ್ಕೆಲ್ಲ ಏನೇನು ಹಾಕಿದಾರಲ್ಲ ಗ್ರೇವಿ ತುಂಬ ಮಜವಾಗಿದೆ ಆ್ಯಕ್ಚುಲಿ. ತಲೆ ಮಾಂಸದ ಮಟನ್ ನೋಡಿ, ಮಟನ್ ಇದ್ದಂಗೆ ಐತಿದ್ದು. ಅಯ್ಯೋ ಸೂಪರ್ ಅಲ್ಲ.
ಮಟನ್ ಇದ್ದಂಗೆ ಇದೆ ಇದು ತಲೆ ಮಾಂಸ. ರುಚಿ ರುಚಿಯಾಗಿದೆ. ಬೋಟಿನೂ ಗಟ್ಟಿ ಗಟ್ಟಿ ಗ್ರೇವಿ ಮಾಡಿಕೊಡ್ತಾರೆ, ತುಂಬ ಗಟ್ಟಿ ಇರುತ್ತೆ ಗ್ರೇವಿ. ಗೊಜ್ಜು ಥರನೇ ಇದೆ. ಅದಕ್ಕೆ ನಾನು ಚಪಾತಿಗೆ ಬೋಟಿ ತೊಗೊಂಡಿದ್ದೀನಿ. ರುಚಿ ರುಚಿಯಾಗಿದೆ. ಗ್ರೇವಿ ಮಾತ್ರ ಗಟ್ಟಿಯಾಗಿರೋದಕ್ಕೆ ಕಷ್ಟ ಇರೋ ಬೋಟಿ ರುಚಿ ಇದೆ, ಗ್ರೇವಿ ರುಚಿ ಅದ್ಭುತವಾಗಿದೆ. ಓಹೋ, ಚಪಾತಿಗೆ ಪರೋಟಾಗೆಲ್ಲ ಸಾಕಾದಾಗಿರೋದೆ ಗುರು. ಗಟ್ಟಿಯಾಗಿರೋ ಗ್ರೇವಿ ಎತ್ಕೊಂಡು ಬೋಟಿ ಎತ್ಕೊಂಡು ಚಪಾತಿನ ತಿಂತಾಯಿದ್ರೆ ಸೂಪರ್. ಮಜವಾಗಿದೆ ಗುರು. ನೀವು ಯಾರು ಈ ರೋಡಲ್ಲಿ ಹೋಗ್ತಿದ್ರೆ ಈ ಸ್ಟ್ರೀಟ್ ಫುಡ್ ಅಂತ ಮಿಸ್ಸೇ ಮಾಡಬೇಡಿ. ನಾರ್ಮಲಾಗಿ ಈ ಕಡೆ ಎಲ್ಲ ಸುತ್ತಮುತ್ತ ಸ್ಟ್ರೀಟ್ ಫುಡ್ ತುಂಬ ಕಮ್ಮಿ, ನಾನ್ ವೆಜ್ ಸ್ಟ್ರೀಟ್ ಫುಡ್ ತುಂಬಾ ಕಮ್ಮಿ ತುಮಕೂರು ರೋಡಲ್ಲೆಲ್ಲ. ನೀವು ಈ ನೈಸ್ ರೋಡ್ ಕಡೆ ಬಂದರೆ ಡೆಡ್ ಎಂಡ್ ಇದು, ಬನ್ನಿ ಟ್ರೈ ಮಾಡಿ, ಚೆನ್ನಾಗಿದೆ. ಮಧ್ಯಾಹ್ನ ಒಂದು 11:30 ಇರ್ತಾರೆ ಅನ್ಸುತ್ತೆ. ನಾವು ಬಂದಿರೋದು ಮಧ್ಯಾಹ್ನ ಊಟಕ್ಕೆ ಆ್ಯಕ್ಚುಲಿ. ಸೊ ಮಧ್ಯಾಹ್ನ ಬಂದರೆ ಒಳ್ಳೆ ಊಟ ಸಿಗುತ್ತೆ, ನಾನ್ ವೆಜ್ ಊಟ ಒಳ್ಳೆ ಫ್ಲೇವರ್ಫುಲ್ ಆಗಿದೆ. ಬೋಟಿ 70 ರೂಪಾಯಿ. ಇಷ್ಟು ಬೋಟಿ ಇದು ಕಮ್ಮಿ ನಾನು ಹಾಕ್ಸ್ಕೊಂಡಿರೋದು, ಸ್ವಲ್ಪನೇ ಯಾಕೆ ಅಂತ ಹೇಳಿದೆ. ಆಮೇಲೆ ತಲೆ ಮಾಂಸ 80 ರೂಪಾಯಿ, ಚಿಕನು 70 ರೂಪಾಯಿ, ಮಟನ್ನು 140 ರೂಪಾಯಿ, ಆಮೇಲೆ ಚಪಾತಿ ಪರೋಟ ಎಲ್ಲ 15 ರೂಪಾಯಿ ವರ್ತು. ಅದ್ರ ಮೇಲೆ ಒಂದು 5 ರೂಪಾಯಿ ಇಟ್ಟಿರ್ತಾರೆ ಅಷ್ಟೇ ಅವರು, ನನ್ನ ಪ್ರಕಾರ ಅದಕ್ಕಿಂತ ಜಾಸ್ತಿ ಇಸ್ಕೊಂಡಿಲ್ಲ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ನಾನ್ ವೆಜ್ ಊಟ. ಇದಕ್ಕಿಂತ ಬೆಸ್ಟ್ ಊಟ ನಿಮ್ಮ ಸುತ್ತಮುತ್ತ ನನ್ನ ಪ್ರಕಾರ ಇಲ್ಲ. ಬಂದರೆ ಈ ಕಡೆ ಬಂದರೆ ಸುತ್ತಮುತ್ತ ಮಾಧವರ ಮೆಟ್ರೋ ಕಡೆ ಬನ್ನಿ, ಟ್ರೈ ಮಾಡ್ಕೊಂಡು ಹೋಗಿ. ಬಾಯ್. ಬೋಟಿ ಹಾಕಿದ್ದು ತುಂಬ ಚೆನ್ನಾಗಿದೆ ಇದು. ನಾನು ಅಬ್ಬಿವೇರೆ ಇರೋದು ಮನೆ, ಅಲ್ಲಿಂದ ಇಲ್ಲಿ ಬರ್ತೀನಿ ಅಂತ ನಾನು. ಯಾಕಂದರೆ ನಾನು 4-5 ವರ್ಷ ಎಲ್ಲ ಬರ್ತಾಯಿದ್ದೆ ಸರ್ ಬೋಟಿಗೆ. ಬರ್ತೀನಿ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ತುಂಬ ಜನ ಯಾವಾಗಲೂ ರಶಲ್ಲಿ ಇರ್ತಾರೆ. ನಮ್ಗೆ ಗೊತ್ತಿರೋ ಹುಡುಗರನ್ನೆಲ್ಲ ಎಲ್ಲ ಕರ್ಕೊಂಡ್ಬರ್ತೀನಿ ಊಟಿಗೆ ಮಧ್ಯಾಹ್ನ ಟೈಮಲ್ಲೆಲ್ಲ. ಯಾಕೆ ನಾಷ್ಟ ಮಾಡಿದ್ರೆ ಸೀದಾ ಮಧ್ಯಾಹ್ನ ಇಲ್ಲೇ ಬಂದ್ಬಿಟ್ಟು ಊಟ ಟೇಸ್ಟ್ ಎಲ್ಲ ಚೆನ್ನಾಗಿದೆ.